ಇನ್ನು ಕೋಟ್ಯಾಂತರ ರೂಪಾಯಿ ಮೌಲ್ಯದ ನಕಲಿ ಔಷಧಿಯನ್ನು ಸೀಸ್ ಮಾಡಲಾಗಿದೆ. ಇದರ ಬಗ್ಗೆ ಆರೋಗ್ಯ ಸಚಿವ ಯುಟಿ ಖಾದರ್ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ವಿನಯ್ ಕಾಶ್ಯಪ್ನವರ ಮಾತುಕತೆ ನಡೆಸಿದ್ದಾರೆ. ಏನು ಹೇಳಿದ್ದಾರೆ ಅವರು ನೋಡೋಣ. ಸರ್, ಪ್ರಮುಖವಾಗಿ ತಾವು ಮಾಡಿರುವಂಥದ್ದು ತಾವು ಬಂದ ನಂತರ ಇದು ಮೆಗಾ ರೈಡ್. ಯಾಕೆಂದರೆ ನಕಲಿ ಔಷಧಿಗಳ ವಿರುದ್ಧ ಯಾರು ಕೂಡ ಕೈ ಹಾಕಿರಲಿಲ್ಲ. ತಾವು ಪ್ರಪ್ರಥಮ ಬಾರಿಗೆ ಇಂಥದ್ದೊಂದು ಕೈ ಹಾಕಿದರೆ ಜನಸಾಮಾನ್ಯರ ಆರೋಗ್ಯ ದೃಷ್ಟಿಕೋನದಿಂದ ಪ್ರಮುಖವಾಗಿ ಕ್ಯಾನ್ಸರ್ ಸಂಬಂಧಪಟ್ಟಂಥ ಔಷಧಿಗಳು ಕೂಡ ಇದರಲ್ಲಿ ಇದ್ವು ಅಂತ. ಇದ್ರ ವ್ಯಾಪ್ತಿ ಎಷ್ಟು ದೊಡ್ಡದಿರ್ಬೋದು ಅಂತ. ಇದು ದೊಡ್ಡ ಮಟ್ಟದ ನಕಲಿ ಔಷಧ ಜಾಲ, ಸಣ್ಣ ಮಟ್ಟದಲ್ಲ. ಇಲ್ಲದ ಅಷ್ಟು ಧೈರ್ಯ ಅವರಿಗೆ ಬರಲಿಕ್ಕಿಲ್ಲ. ಬೇರೆ ರಾಜ್ಯದಿಂದ ಇಲ್ಲಿಗೆ ತಂದು ಇಲ್ಲಿಗೆ ಫಾರಿನ್ ಸ್ಟಿಕ್ಕರ್ ಲೇಬಲ್ ಅಂಟಿಸಬೇಕಾದ್ರೆ ಇವನೊಂದು ಧೈರ್ಯಕ್ಕೊಂದು ಪ್ರಶಸ್ತಿ ಕೊಡಬೇಕು ಇವನಿಗೆ. ಆಯ್ತು, ಅದು ಕೂಡ ಜನರ ಆರೋಗ್ಯ ಸಂಬಂಧಪಟ್ಟಾಗಿ ಚೆಲ್ಲಾಟ ಆಡೋದ್ರಲ್ಲಿ. ಆದಾಗ ಇದರ ಬಗ್ಗೆ ನಾವು ಪತ್ತೆ ಹಚ್ಚಬೇಕು, ಕಠಿಣವಾದ ಕ್ರಮ ತೆಗೊಳ್ಬೇಕು. ಅದನ್ನು ನಾವು ತೆಗೊಳ್ತೇವೆ. ಅದಕ್ಕಾಗಿ ನಾವು ವಿಶೇಷ ತಂಡ ರಚನೆ ಮಾಡಲಿಕ್ಕೆ ನಾನು ಮತ್ತು ಗೃಹ ಸಚಿವರಲ್ಲಿ ಚರ್ಚೆ ಮಾಡಿದ್ದೇವೆ. ಸರ್, SITಯಲ್ಲಿ ಸಾಮಾನ್ಯವಾಗಿ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಒಳಗೊಂಡಂತೆ ಯಾರ್ಯಾರನ್ನ ನೇಮಕ ಮಾಡಬೇಕು? ಫುಡ್, ನಮ್ಮ ಡ್ರಗ್ ಡಿಪಾರ್ಟ್ಮೆಂಟ್ ಮತ್ತು ಪೊಲೀಸ್ನವರು ಮುಖಾಂತರ ಮಾಡುವಂಥದ್ದು. ಸರ್, ಈಗ ಇದು ಯಾವ್ಯಾವ ರಾಜ್ಯಗಳಿಗೆ ವ್ಯಾಪಿಸಿದೆ ಮತ್ತು ಕೇಂದ್ರದ ಇವತ್ತು ತೆಲಂಗಾಣ ಮತ್ತು ಹಿಮಾಚಲದಿಂದ ಬರಬೇಕಾದ್ರೆ ಇದು ಕರ್ನಾಟಕಕ್ಕೆ ಮತ್ತು ರಾಮನಗರಕ್ಕೆ ಮಾತ್ರ ಸೀಮಿತ ಅಲ್ಲ. ಇದು ದೇಶದ ಉದ್ದಗಲಕ್ಕೂ ಮತ್ತು ನಮ್ಮ ರಾಜ್ಯದ ಬೇರೆ ಬೇರೆ ಕಡೆಯಲ್ಲಿ ಕೂಡ ಜಾಲ ಇದೆ. ಇದನ್ನು ಪತ್ತೆ ಹಚ್ಚಿ ನಾವು ಕ್ರಮ ನಾವು ತಗೊಳ್ತೇವೆ. ತಾವು QR ಕೋಡ್ ಏನೇನು ಬಿಟ್ರಿ ಫುಡ್ ಸೇಫ್ಟಿ ಮತ್ತು ಮೆಡಿಕಲ್ ಅನ್ನ, ಆ ಒಂದು ಜನರು ಏನೋ ಧೈರ್ಯ ಬಂದು ಈ ಥರದ ಮಾಹಿತಿಯನ್ನು ಕೊಟ್ರ ಅದು ಕೂಡ ಒಂದು ಇರ್ಬೋದು. ಒಂದು ಬಹುಶಃ ಇವತ್ತು ನಾವು ಈ ರೀತಿಯ ಒಂದು ಆರೋಗ್ಯ ಸಂಬಂಧ ಜನಜಾಗೃತಿ ಇವತ್ತು ನಿಮ್ಮ ಮಾಧ್ಯಮ ನಮಗೆ, ನಾವು ಬಹುಶಃ ಒಂದು ನಮ್ಮ ಕೆಲಸ ಮಾತ್ರ, ಅದು ಹೆಚ್ಚಿನ ಜವಾಬ್ದಾರಿ ವಹಿಸಿಕೊಂಡು ಇದಕ್ಕೆ ವಿಶೇಷ ಒತ್ತನ್ನು ಕೊಟ್ಟು ಜನರಿಗೆ ಅದನ್ನು ಪರಿಣಾಮಕಾರಿ ಮುಟ್ಟಿಸಲಿಕ್ಕೆ ನೀವು ಮಾಧ್ಯಮದಕ್ಕೆ ಪ್ರಮುಖ ಕಾರಣಕರ್ತರಾಗಿದ್ದೀರಿ. ನಿಮ್ಮ ಒಂದು ವಿಶೇಷವಾದ ಒಂದು ಮಾಹಿತಿಯಿಂದ ಈ ಪ್ರೇರಣೆಗೊಳಪಟ್ಟು ಎಲ್ಲಿಯಾದ್ರೂ ನಾವು ಮಾಹಿತಿ ಕೊಡುವಂಥ ಆಸಕ್ತಿ ಜಾಸ್ತಿ ಇವತ್ತು ಆಗ್ತದೆ. ಈ ರೀತಿ ನೋಡಿಕೊಂಡು ನಮಗೆ ಮಾಹಿತಿ ಅದು ಸಿಕ್ಕಿದೆ. ಬಹುಮಾನ ಕೂಡ ಕೊಡಬೇಕು ಇವರಿಗೆಲ್ಲ ಅಂತ ಮುಂದೆ ಸಾರ್ವಜನಿಕರು ಕೂಡ ಮುಂದೆ ಬರೋ ಪ್ರಯತ್ನ ಮಾಡ್ತಾರೆ. ಇವ್ರಿಗೇನಾದ್ರೂ ಒಂದು ಸರ್ಕಾರದಿಂದ ಇಂತಹ ಸುಳ್ಳುವನ್ನು ಕೊಟ್ಟರೆ ಇಷ್ಟು ಬಹುಮಾನ ಕೊಡ್ತೀವಿ ಅಂತ ಒಂದು ಏನಾದರೂ ಘೋಷಣೆ ಮಾಡೋದು ಸಾಧ್ಯತೆ ಮಾಡ್ತೀವಿ? ಖಂಡಿತವಾಗಿ ಇಷ್ಟಂತ ಹೇಳುವುದಿಲ್ಲ, ಬಹುಮಾನ ಖಂಡಿತವಾಗಿ ನಾವು ಕೊಡ್ತೇವೆ ಅವರಿಗೆ. ಸರ್, ಈ ನಕಲಿ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಗಳಿದ್ವಲ್ಲ, ಈಗ ಕ್ಯಾನ್ಸರ್ ಅಂತ ಗೊತ್ತಾಗಿದೆ, ಬೇರೆ ಬೇರೆ ಯಾವ್ಯಾವ ಕಾಯಿಲೆಗಳಿಗೆ ಸಂಬಂಧಪಟ್ಟ ಔಷಧಿಗಳಿದ್ವು ಸರ್ ಇದರಲ್ಲಿ ನಾನು ಕೂಡ ಇದರಲ್ಲಿ ಮೆಡಿಕಲ್ ಫೀಲ್ಡ್ ಅಷ್ಟು ಗೊತ್ತಿಲ್ಲ ಸರ್. ಇದೆ, ನಿಮ್ಮ ಮಾಹಿತಿ ಎಲ್ಲ ಕೊಟ್ಟಿದ್ದೇನೆ. ಬಹುಶಃ ಮುಂದೆ ತನಿಖೆ ಆದಾಗ ಮಾಹಿತಿ ಬರ್ತದೆ, ಆಗ ಎಲ್ಲ ವಿಚಾರ ನಾವು ತಿಳಿಸ್ತೇವೆ. ಸರಿಗೆ SIT ಅಂತರೂ ರಚನೆ ಮಾಡೋದಕ್ಕೆ ಗೃಹ ಸಚಿವರನ್ನ ಒತ್ತಾಯ ಮಾಡ್ತೀವಿ ಅಂತ ಹೇಳ್ತಿದ್ದೀರಿ. ಇದನ್ನ ಇನ್ವೆಸ್ಟಿಗೇಷನ್ ಹಂತದಲ್ಲಿರುವಾಗ ಪ್ರಮುಖವಾಗಿ ಈಗ ಏನು ಕಂಡು ಬಂದಿದ್ದಲ್ಲ ಔಷಧಿಗಳನ್ನ, ಅವುಗಳನ್ನ ತಾತ್ಕಾಲಿಕವಾಗಿ ಜನರು ಐಡೆಂಟಿಫೈ ಮಾಡೋದು ಹೇಗೆ, ಅವುಗಳನ್ನ ತಡೆ ಹಿಡಿಯೋದು ಹೇಗೆ ಪ್ರಯತ್ನ ಮಾಡ್ತೀರಿ? ಜನರಿಗೆ ಇದನ್ನ ಮಾಹಿತಿ ಕೊಡಬೇಕು. ಯಾಕಂದ್ರೆ ಈಗ ನಮ್ಮ ನಮ್ಮ ಸಪ್ಲೈ ಚೈನ್ ಎಂಬ ಸಿಸ್ಟಮ್ ಇದೆ ನಮ್ಮಲ್ಲಿ. ಇದರಲ್ಲಿ ಸುಮಾರು 12 ಲಕ್ಷ ಇವತ್ತು ಇದಕ್ಕೆ ಔಷಧಗಳಿದೆ. ಇದನ್ನು ಬಹುಶಃ ಈ ರೀತಿ ನಮ್ಗೆ ಕಂಡು ಏನಾದರೂ ನಕಲಿ ಅಂತ ಕಂಡು ಬಂದ ತಕ್ಷಣ ಅದನ್ನು ನಾವು ಬ್ಲಾಕ್ ಮಾಡಿದರೆ ಅದರ ಮಾಹಿತಿ ಎಲ್ಲರಿಗೂ ಕೂಡ ಹೋಗ್ತದೆ. ಮತ್ತು ಇನ್ನು ಅಲ್ಲಿ ಬಿಲ್ಲು ಕೂಡ ಜನರೇಟ್ ಆಗುವುದಿಲ್ಲ. ಮತ್ತು ಬಿಲ್ ಅದೆಲ್ಲ ಅಂಗಡಿ ಧರ್ಮಕ್ಕೆ ಕೊಡೋದು ಕೂಡ ಇಲ್ಲ ಇದನ್ನು. ಸರ್, ಹಾಗಾದ್ರೆ ಈಗ ಸರ್ಕ್ಯುಲೇಟ್ ಆಗಿರೋದನ್ನು ಕೂಡ ಫೈಂಡ್ ಮಾಡ್ತೀರಾ? ಬೇರೆ ಬೇರೆ ಎಲ್ಲೆಲ್ಲಿ ಸರ್ಕ್ಯುಲೇಟ್ ಆಗಿದೆ? ಖಂಡಿತವಾಗಿಯೂ ಎಲ್ಲಿ ಹೋಗಿದೆ, ಆಸ್ಪತ್ರೆಗೆ ಹೋಗಿದೆ, ಯಾರು ಕಂಪ್ಲೀಟ್ ಡೀಟೇಲ್ ಆಗಿ ನಾವು ತಗೊಳ್ತೇವೆ. ಜನರ ಜೀವ ಕೂಡ ಹೋಗಿರ್ಬೋದಾ ಸರ್ ಇಂಥದ್ರಿಂದ? ಗೊತ್ತಿಲ್ಲ, ಏನಂತ ಗೊತ್ತಿಲ್ಲ ಇದರಲ್ಲಿ. ಇದು ಯುಟಿ ಖಾದರ್ ಮಾತುಗಳು. ಕ್ಯಾಮರಾಮನ್ ವಾಲಿ ಜೊತೆ ವಿನಯ್ ಕುಮಾರ್ ಕಾಶ್ಮೀರ್, TV9 ಬೆಂಗಳೂರು. ಇದು ಆರೋಗ್ಯ ಸಚಿವ ಯುಟಿ ಖಾದರ್ ಅವರ ಮಾಹಿತಿ. ಯಾವ ರೀತಿಯಾಗಿ ನಕಲಿ ಔಷಧಿಗಳನ್ನು ಹೊರ ರಾಜ್ಯಗಳಿಂದ ತರಿಸ್ಕೊಳ್ಳಲಾಗ್ತಾ ಇದೆ, ಅದನ್ನು ದೊಡ್ಡ ದೊಡ್ಡ ಕಂಪನಿಗಳ ಹೆಸರಿನಲ್ಲಿ ಹೇಗೆಲ್ಲ ಸೇಲ್ ಮಾಡ್ತಾ ಇದ್ದಾರೆ, ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ಅನ್ನೋ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕಲಾಗಿದೆ. ಸದ್ಯಕ್ಕೆ ನಕಲಿ ಔಷಧ ಜಾಲವನ್ನು ಪತ್ತೆ ಹಚ್ಚಲಾಗಿದೆ. ಇದು ಇನ್ನೂ ದೊಡ್ಡ ಮಟ್ಟದಲ್ಲಿ ವ್ಯಾಪಿಸ್ಕೊಂಡಿದೆ. ಅದೆಲ್ಲವನ್ನ ಕೂಡ ಪತ್ತೆ ಹಚ್ಚುವಂತಹ ಕೆಲಸ ಆಗುತ್ತೆ. ಈಗ ಸಿಕ್ಕಿರುವಂತಹ ಕೋಟ್ಯಾಂತರ ರೂಪಾಯಿ ಮೌಲ್ಯದ ನಕಲಿ ಔಷಧಿಗೆ ಸಂಬಂಧಪಟ್ಟಂತಹ ತನಿಖೆಯನ್ನು ನಾವು ಮಾಡ್ತೀವಿ, ಅದರ ಇಂಚಿಂಚು ಮಾಹಿತಿಯನ್ನು ಕೂಡ ಹೊರತೆಗಿತೀವಿ ಅಂತ ಹೇಳಿ ಯುಟಿ ಖಾದರ್ ಮಾತನಾಡಿದ್ದಾರೆ. 5 ಕೋಟಿಗೂ ಅಧಿಕ ಮೌಲ್ಯದ ನಕಲಿ ಔಷಧಿಯನ್ನ ಸೀಸ್ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ಯುಟಿ ಖಾದರ್ ಅವರಿಂದ ಮಾಹಿತಿ. ಒಂದೇ ಜಾಗದಲ್ಲಿ ಇಷ್ಟು ಮೌಲ್ಯದ ನಕಲಿ ಔಷಧಿ ಜಪ್ತಿಯಾಗಿದೆ. ಆಹಾರ ಮತ್ತು ಔಷಧ ಆಡಳಿತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ರು. ಸಿದ್ದಯ್ಯ ಅನ್ನೋರಿಗೆ ಸೇರಿದ ಫಾರ್ಮ್ ಹೌಸ್ ಇದು. ದುಬೈ ಮೂಲದ ಪ್ರಶಾಂತ್ಗೆ ಲೀಸ್ ಕೊಟ್ಟಿದ್ರು. ಪ್ರಶಾಂತ್ ಸಂಬಂಧಿ ತೇಜಸ್ ನಕಲಿ ಔಷಧಿಯನ್ನ ತಯಾರು ಮಾಡಿದ್ದಾರೆ. ಪ್ರಭುಗೌಡ ಎಂಬಾತನನ್ನ ಈಗಾಗಲೇ ಬಂಧಿಸಲಾಗಿದೆ ಅಂತ ಹೇಳಿ ಮಾಹಿತಿಯನ್ನ ನೀಡಿದ್ದಾರೆ. ಇಲ್ಲಿಗೆ ಬಂದು ಮುಟ್ಟಿದ ನಂತರ ಇಲ್ಲಿ ಇವರ ಮಧ್ಯೆ ಮತ್ತು ಈ ಆಸ್ಪತ್ರೆಗಳ ಮತ್ತು ಈ ಫಾರ್ಮಸಿಟಿಗಳ ಮಧ್ಯೆ ಇರುವಂಥ ದಲಾಲಿಗಳು ಮತ್ತು ಏಜೆಂಟು ಯಾರು, ಇಲ್ಲಿ ಬಂದು ತೆಕ್ಕೊಂಡು ಹೋಗುವಂಥ ಲಾರಿಗಳು ಮತ್ತು ವಾಹನಗಳು ಯಾವುದು, ಮತ್ತು ಯಾವೆಲ್ಲ
ಆಸ್ಪತ್ರೆಗಳಲ್ಲಿ ಯಾವೆಲ್ಲ ಪ್ರೈಮರಿಗೆ ನಮ್ಮ ಫಾರ್ಮಸಿಗೆ ಇವರು ಸಪ್ಲೈ ಮಾಡಿದ್ದಾರೆ, ಅಲ್ಲಿಯ ಮಾಲೀಕರು ಯಾರು, ಇದರ ಮಧ್ಯೆ ಇರುವ ಏಜೆಂಟ್ಗಳು ಯಾರು, ಮತ್ತು ಯಾವ ಯಾವ ICU ಅಲ್ಲಿ ಈ ಮದ್ದನ್ನು ಉಪಯೋಗ ಮಾಡಿದ್ದಾರೆ, ಸಂಪೂರ್ಣವಾದ ಡೀಟೇಲ್ ಆದ ಎನ್ಕ್ವೈರಿ ಆಗಬೇಕಾದ ಕಾರಣ ಇದಕ್ಕೆ ನಾನು ಬಹುಶಃ ಗೃಹ ಸಚಿವರ ಜೊತೆ ಚರ್ಚೆ ಮಾಡಿಕೊಂಡು ಸ್ಪೆಷಲ್ ಒಂದು ಇದಕ್ಕೆ ಇನ್ವೆಸ್ಟಿಂಗ್ ಟೀಮೇ ಇವತ್ತು ಮಾಡಬೇಕು. ನಮ್ಮ ಪೊಲೀಸ್ ಟೀಮ್ ಮತ್ತು ಡ್ರಗ್ ಡಿಪಾರ್ಟ್ಮೆಂಟ್ ಟೀಮ್ ಅಂತ ನಾನು ಇವತ್ತು ಚರ್ಚೆ ಮಾಡಿದ್ದೇನೆ. ಕರ್ನಾಟಕ ಮಾತ್ರವಲ್ಲ, ರಾಷ್ಟ್ರ ಮಟ್ಟಕ್ಕೆ ಈ ಜಾಲ ವ್ಯಾಪಿಸಿದೆ. ಹಿಮಾಚಲ ಪ್ರದೇಶ, ತೆಲಂಗಾಣದಲ್ಲಿ ನಕಲಿ ಔಷಧಿ ತಯಾರಿ ಮಾಹಿತಿಯನ್ನ ನೀಡಿದ್ದಾರೆ UT ಖಾದರ್. ನಕಲಿ ಔಷಧಿಗಳನ್ನ ಅಲ್ಲಿಂದ ಕಡಿಮೆ ದರಕ್ಕೆ ತರ್ತಾ ಇದ್ರು. ಆ ನಕಲಿ ಔಷಧಿಗಳನ್ನ ಇಲ್ಲಿಗೆ ತಂದು ಲೇಬಲ್ ಹಾಕ್ತಿದ್ರು. ಪ್ರತಿಷ್ಠಿತ ಕಂಪನಿಗಳ ಲೇಬಲ್ ಅನ್ನ ಅಂಟಿಸಿ ಮಾರಾಟ ಮಾಡ್ತಾ ಇದ್ರು. ಪೊಲೀಸ್ ಇಲಾಖೆ, ಔಷಧಿ ಅಧಿಕಾರಿಗಳು ಜಂಟಿ ಕಾರ್ಯಾಚರಣೆಯನ್ನ ನಡೆಸಿ ದಾಳಿಯನ್ನ ಮಾಡಿದ್ದಾರೆ. ನಕಲಿ ಔಷಧಿ ಮಾಫಿಯಾದ ಬಗ್ಗೆ ಸಂಪೂರ್ಣ ತನಿಖೆ ಆಗುತ್ತೆ ಅಂತ ಹೇಳಿದ್ದಾರೆ UT ಖಾದರ್. ಬಿಡದಿಯಲ್ಲಿ ಬಹುಶಃ ನಿನ್ನೆ ನಮಗೆಲ್ಲರಿಗೂ ಕೂಡ ಭಾಳ ಆಘಾತಕಾರಿಯಾದಂತಹ ಮತ್ತು ನಮಗೆಲ್ಲರಿಗೂ ಕೂಡ ಚಿಂತೆಗೊಳಪಡುವಂತಹ ಒಂದು ವಿಚಾರ ಬೆಳಕಿಗೆ ಬಂದಿದೆ. ಪೊಲೀಸ್ ಇಲಾಖೆಯ ಆ ಬೀಟ್ ಪೊಲೀಸು ಕೂಡ ಇದಕ್ಕೆ ನಮಗೆ ಸಹಾಯ ಮಾಡಿದ್ದಾರೆ. ಮಾಹಿತಿಯ ಮುಖಾಂತರ ಬಂದ ತಕ್ಷಣವೇ ನಮ್ಮ ಡ್ರಗ್ ಡಿಪಾರ್ಟ್ಮೆಂಟ್ನವರು ತಕ್ಷಣ ಅಲ್ಲಿ ದಾಳಿ ನಡೆಸಿ ಅಲ್ಲಿರುವಂತಹ ಆ ಸ್ಪ್ಯೂರಸ್ ಡ್ರಗ್ಸ್ ನಕಲಿ ಔಷಧಿ ಯಾವುದಿದೆಯಾ ಆ ಘಟಕವನ್ನು ಪತ್ತೆ ಹಚ್ಚಲು ಮತ್ತು ಆ ಇದ್ದಂಥ ಔಷಧಿಗಳನ್ನು ವಶಪಡಿಸಿಗಳು ತಮ್ಮಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಇದೊಂದು ಫಾರ್ಮ್ ಹೌಸಿನಲ್ಲಿ ಬಹುಶಃ ಸಿದ್ಧ ಎಂಬ ಮಾಲೀಕರ ಫಾರ್ಮ್ ಹೌಸು, ಸಿದ್ದಯ್ಯ ಅವರು ದುಬೈಯಲ್ಲಿರುವಂಥ ಪ್ರಶಾಂತ್ ಅಂತೊಬ್ಬರಿಗೆ ಇದನ್ನು ಕೊಟ್ಟಿರ್ತಾರೆ ಲೀಸಿನಲ್ಲಿ. ಪ್ರಶಾಂತ್ ಅವರ ಸಂಬಂಧಿಕ ಇಲ್ಲಿ ತೇಜಸ್ ಅಂತೇಳಿ ಅದನ್ನು ಇಲ್ಲಿ ನಡೆಸ್ತಾ ಇದ್ದಾನೆ. ಅಲ್ಲಿ ಕೆಲಸ ಮಾಡುವವನು ಪ್ರಭು ಗೌಡ ಅಂತ ಹೇಳಿ ಅವನು ಸಿಕ್ಕಿ ಬಿದ್ದಿದ್ದಾನೆ. ಪ್ರಭುದೇವ್ ಗೌಡ ಅವರು ಇವತ್ತು ಸಿಕ್ಕಿ ಬಿದ್ದಿದ್ದಾರೆ. ಇದರಲ್ಲಿ ಬೇರೆ ಬೇರೆ ರಾಜ್ಯದ್ದು ವಿಚಾರಣೆ ಅಂತ ಹೇಳಿದರೆ ಇದು ಕರ್ನಾಟಕ ಮಾತ್ರ ಸೀಮಿತ ಅಲ್ಲ, ಇದು ಇವತ್ತು ರಾಷ್ಟ್ರ ಮಟ್ಟಕ್ಕೆ ರಾಷ್ಟ್ರ ಮಟ್ಟದ ಒಂದು ಜಾಲ ಆಗಿದೆ. ಇನ್ನು ನಕಲಿ ಔಷಧಿ ಮಾಫಿಯಾದ ಬಗ್ಗೆ ಉನ್ನತ ಮಟ್ಟದ ತನಿಖೆ, ವಿಶೇಷ ತನಿಖಾ ತಂಡವನ್ನ ರಚಿಸಿ ತನಿಖೆ ಮಾಡಲಾಗುತ್ತೆ ಅಂತ ಹೇಳಿ ಮಾಹಿತಿಯನ್ನ ನೀಡಿದ್ದಾರೆ. ಹಾಗೆಯೇ CM DK ಶಿವಕುಮಾರ್ ಅವರಿಗೂ ಕೂಡ ಸಂಪೂರ್ಣ ಮಾಹಿತಿಯನ್ನ ಕೊಡ್ತೇನೆ. ಬೇರೆ ರಾಜ್ಯದಿಂದ ಕರ್ನಾಟಕಕ್ಕೆ ಹೇಗೆ ನಕಲಿ ಔಷಧಿಗಳು ಬರ್ತಾ ಇದೆ, ಲಾಜಿಸ್ಟಿಕ್ ವಹಿಸಿಕೊಂಡಿದ್ಯಾರು ಅನ್ನೋದು ಗೊತ್ತಾಗಬೇಕು. ದಲ್ಲಾಳಿಗಳು, ಏಜೆಂಟ್ ಯಾರು, ವಾಹನಗಳು ಯಾರದ್ದು, ನಕಲಿ ಔಷಧಿಗಳನ್ನು ಯಾರ್ಯಾರಿಗೆ ಸರಬರಾಜು ಮಾಡಿದ್ದಾರೆ, ಯಾವ ಆಸ್ಪತ್ರೆಗಳಲ್ಲಿ ಈ ನಕಲಿ ಔಷಧಿಗಳನ್ನು ಬಳಸಲಾಗ್ತಾ ಇದೆ, ಎಷ್ಟು ಮೆಡಿಕಲ್ ಶಾಪ್ಗಳಿಗೆ ನಕಲಿ ಔಷಧಿ ಸಪ್ಲೈ ಆಗಿದೆ, ಯಾವ ICUವಿನಲ್ಲಿ ಈ ನಕಲಿ ಔಷಧಿಗಳನ್ನು ಬಳಸಿದ್ದಾರೆ, ಇದೆಲ್ಲದರ ಬಗ್ಗೆಯೂ ಕೂಡ ತನಿಖೆ ಮಾಡ್ತೇವೆ ಎಂದಿದ್ದಾರೆ UT ಖಾದರ್. ಇವತ್ತು ನಕಲಿ ಔಷಧ ಫ್ಯಾಕ್ಟ್ರಿ ಏನಿದೆ, ಘಟಕ ಏನಿದೆಯಾ, ಅಲ್ಲಿಂದ ಇಲ್ಲಿಗೆ ತರುವುದು, ಇಲ್ಲಿ ಅದಕ್ಕೆ ಮಲ್ಟಿನ್ಯಾಷನಲ್ ಕಂಪನಿಯ ಔಷಧದ ಫ್ಯಾಕ್ಟ್ರಿ ಅದು ಲೇಬಲ್ ಹಾಕೋದು, ಫೀಸರ್ ಅಂತ ಸಂಸ್ಥೆಯ ಲೇಬಲ್ ಕೂಡ ಇವತ್ತು ಹಾಕಿದ್ದಾರೆ, ನಮ್ಗೆ ಮಾಹಿತಿ ಕೊಟ್ಟಿದ್ದೇವೆ. ಅದನ್ನು ಇವರು ಮೆಡಿಕಲ್ ಶಾಪಿಗೆ ಮತ್ತು ಆಸ್ಪತ್ರೆಗೆ ಇವತ್ತನ್ನು ವಿತರಿಸಿ ಈ ICU ಅಲ್ಲಿ ಉಪಯೋಗ ಮಾಡುವಂತಹ ಇವತ್ತು ಔಷಧಗಳು ಕೂಡ ಇವತ್ತು ಇಂಜೆಕ್ಷನ್ಸ್ ಕೂಡ ಇವತ್ತು ಮಿಸ್ಲೇಬಲ್ ಕೂಡ ಆಗಿದೆ. ಸೊ ಇದನ್ನು ಎಂದೂ ಕೂಡ ಶ್ರಮಿಸುವಂಥ ವಿಚಾರ ಅಲ್ಲ. ಇದರ ಬಗ್ಗೆ ಈಗಾಗಲೇ ನಮ್ಮ ರಾಮನಗರ SP ಅವರು ಆ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ನಮ್ಮ ಡ್ರಗ್ ಡಿಪಾರ್ಟ್ಮೆಂಟ್ ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ಈ ತನಿಖೆಯನ್ನು ನಡೆಸಿಕೊಂಡು ಇದು ರಾಷ್ಟ್ರ ಮಟ್ಟದಾದ ಕಾರಣ ಈ ಮಾಹಿತಿಯನ್ನು ನಾವು ಇವತ್ತು ಕೇಂದ್ರಕ್ಕೆ ಮತ್ತು ಹಿಮಾಚಲ್ಗೆ ಮತ್ತು ತೆಲಂಗಾಣಕ್ಕೆ ಕೂಡ ನಾವು ಇವತ್ತು ಕೊಡಲಿಕ್ಕಿದ್ದೇವೆ. ಅದಕ್ಕಾಗಿ ನಾನು ಈಗಾಗಲೇ ಗೃಹ ಸಚಿವರ ಜೊತೆ ಕೂಡ ಇವತ್ತು ನಾನು ಮಾತಾಡಿದ್ದೇನೆ. ಬಹುಶಃ ಇನ್ನು ಮುಂದೆ ಮುಖ್ಯಮಂತ್ರಿಗಳಿಗೆ ಕೂಡ ವಿಚಾರ ತಿಳಿದಿದೆ ಮತ್ತು ಡೀಟೇಲ್ ಆಗಿ ಮಾತಾಡಲಿಕ್ಕೆ ಬಹುಶಃ ಇವತ್ತು ಮಾತಾಡ್ತೇನೆ ನಾನು. ಯಾಕೆಂದರೆ ಇದಕ್ಕೆ ಒಂದು ವಿಶೇಷ ಸ್ಪೆಷಲ್ ಟೀಮ್ ಎನ್ಕ್ವೈರಿ ಮಾಡಬೇಕು, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇದಕ್ಕೆ ಮಾಡಬೇಕು ಅಂತ ನಾನು ಕೇಳಿಕೊಂಡಿದ್ದೇನೆ.
ಯಾಕೆ ಅಂತ ಹೇಳಿದರೆ, ಒಂದು ಇದು ಅಂತಾರಾಜ್ಯ ಮಟ್ಟದ ವಿಚಾರ ಆಗಿದೆ. ಎರಡನೇದು, ಅಂತಾರಾಜ್ಯ ಮಟ್ಟದಲ್ಲಿ ಅಲ್ಲಿ ಯಾರು ಫ್ಯಾಕ್ಟ್ರಿ ನಡೆಸ್ತಾ ಇದ್ದಾರೆ, ಒಂದು ಅವರು ಈ ರಾಜ್ಯದ ಇದೊಂದು ಕಡೆ ಅಲ್ಲ, ಬೇರೆ ಬೇರೆ ಯಾವ್ಯಾವ ಕಡೆಗೆ ಇವತ್ತದನ್ನು ಈ ರೀತಿ ಆ ಒಂದು ಜಾಲ ಇದೆ. ಇಲ್ಲಿಂದ ಇಲ್ಲಿಗೆ ಬರುವಂಥ ಲಾಜಿಸ್ಟಿಕ್ಸ್ ವಹಿಸಿಕೊಂಡವರು ಯಾರು, ಇಲ್ಲಿಂದ ಇಲ್ಲಿಗೆ ಲಾಜಿಸ್ಟಿಕ್ಸ್ ವಹಿಸಿಕೊಂಡವರು ಯಾರು, ಯಾಕೆಂದರೆ ಅವ್ರಿಗೂ ಇದಕ್ಕೆ ಜವಾಬ್ದಾರಿ, ಅವ್ರಿಗೆ ಗೊತ್ತಿದೆ ನಾವು ಇವತ್ತು ಒಂದರಿಂದ ಡೂಪ್ಲಿಕೇಟ್ ಇಲ್ಲಿಗೆ ಮುಟ್ಟಿಸ್ತೇವೆ ಅಂತೇಳಿ. ಅಲ್ಲಿ ನಮ್ಗೆ ಯಾರು ಮಾಹಿತಿ ಕೊಟ್ಟಿರ್ತಾರೆ ಇದೆ ಅಂತೇಳಿ, ಅದಕ್ಕೆ ಅನುಗುಣವಾಗಿ ಅವರಿಗೆ ನಾವು ಮಾಹಿತಿಯನ್ನು ಕೊಟ್ಟವರಿಗೆ ಆ ಒಂದು ಬಹುಮಾನವನ್ನು ನಾವು ಅದನ್ನು ಅವರಿಗೆ ಕೊಡ್ತೇವೆ. ಮುಂದಿನಗಳಲ್ಲಿ ಏನಾದರೂ ಕ್ಯಾಶ್ ಪ್ರೈಸ್ ಕೊಡಬೇಕಂತಿದೆ. ದೊಡ್ಡೇರಿ ಬಳಿಯ ಫಾರ್ಮ್ ಹೌಸ್ನಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆಯ ನಕಲಿ ಔಷಧ ಪತ್ತೆ ಪ್ರಕರಣ. ತಮಿಳುನಾಡು ಮೂಲದ ಶರಿಯಪ್ಪರಿಗೆ ಸೇರಿದಂತಹ ಜಮೀನು. ಶರಿಯಪ್ಪರಿಂದ ಲೀಸ್ಗೆ ನವೀನ್ ಪಡ್ಕೊಂಡಿದ್ರು. ನವೀನ್ ಸ್ನೇಹಿತ ಪ್ರಶಾಂತ್ ಫಾರ್ಮ್ ಹೌಸ್ ಅನ್ನ ನೋಡ್ಕೊಳ್ತಾ ಇದ್ರು. ಬೆಂಗಳೂರು ಮೂಲದ ಪ್ರಶಾಂತ್ ಪ್ರಕರಣದ ಕಿಂಗ್ ಪಿನ್. ಬೆಂಗಳೂರಿನಲ್ಲಿ ಫಾರ್ಮಸಿಸ್ಟ್ ಆಗಿರುವಂತಹ ಪ್ರಶಾಂತ್ ತನ್ನ ಬಾಬೈದ ತೇಜಸ್ ಮತ್ತು ಪ್ರಭುದೇವ್ ಎಂಬಾತನಿಂದ ನಕಲಿ ಔಷಧ ದಂಧೆಯನ್ನ ನಡೆಸುತ್ತಿದ್ದ ಅನ್ನೋದು ಗೊತ್ತಾಗಿದೆ. ಪ್ರಕರಣ ಸಂಬಂಧ ರಾಮನಗರ ಮೂಲದ ಪ್ರಭುದೇವ್ ಬಂಧನ ಕೂಡ ಆಗಿದೆ. ಕಡಿಮೆ ಬೆಲೆಯ ಔಷಧಿಗಳನ್ನು ತಂದು ಎಂಎನ್ಸಿ ಕಂಪನಿಯ ಲೇಬಲ್ಗಳನ್ನು ಹಾಕಿ ಅದನ್ನು ಮಾರಾಟ ಮಾಡಿ ಜನರ ಜೀವದ ಜೊತೆಗೆ ಚೆಲ್ಲಾಟವನ್ನು ಆಡ್ತಾ ಇದ್ರು. ಇನ್ನುಳಿದಂತಹ ಪ್ರಶಾಂತ್ ಮತ್ತು ತೇಜಸ್ಗೋಸ್ಕರ ಪೊಲೀಸರಿಂದ ಶೋಧ ಕಾರ್ಯ ಮುಂದುವರೆದಿದೆ. ಪ್ರಮುಖವಾಗಿ ಈ ಇಡೀ ಪ್ರಕರಣದ ಕಿಂಗ್ ಪಿನ್, ಈ ಜಾಲದ ದೊಡ್ಡ ಕಿಂಗ್ ಪಿನ್ ಅಂದರೆ ಅದು ಪ್ರಶಾಂತ್ ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಪ್ರಶಾಂತ್ ಮತ್ತು ತೇಜಸ್ ಇವರಿಬ್ಬರ ಹುಡುಕಾಟದಲ್ಲಿ ಪೊಲೀಸರಿದ್ದಾರೆ. $6 ಕೋಟಿ ಮೌಲ್ಯದ ನಕಲಿ ಔಷಧವನ್ನು ಸೀಸ್ ಮಾಡಲಾಗಿದೆ. ಹೇಗೆ ನಡೀತಾ ಇತ್ತು ಫಾರ್ಮ್ ಹೌಸ್ನಲ್ಲಿ ಈ ದಂಧೆ ಅನ್ನೋದು ಕೂಡ ಗೊತ್ತಾಗಿದೆ. ಬೇರೆ ಬೇರೆ ರಾಜ್ಯಗಳಿಂದ ನಕಲಿ ಔಷಧಿಯನ್ನು ತಂದು ಇಲ್ಲಿ ಅದನ್ನು ಸಂಗ್ರಹ ಮಾಡಿ ನಂತರದಲ್ಲಿ ಅದಕ್ಕೆ ಎಂಎನ್ಸಿ ಕಂಪನಿಗಳ ಲೇಬಲನ್ನು ಅಂಟಿಸಿ ಅದನ್ನು ಕೆಲವೊಂದಷ್ಟು ಸ್ಥಳಗಳಿಗೆ ಮಾರಾಟ ಮಾಡಲಾಗ್ತಾ ಇತ್ತು. ಕೋಟ್ಯಾಂತರ ರೂಪಾಯಿ ಮೌಲ್ಯದ ನಕಲಿ ಔಷಧ ಪತ್ತೆ. ರಾಮನಗರ ಮೂಲದ ಪ್ರಭುದೇವ್ ಈಗಾಗಲೇ ಬಂಧನ ಆಗಿದೆ. ಪೊಲೀಸರಿಂದ ಇನ್ನಿಬ್ಬರು ಆರೋಪಿಗಳಿಗೋಸ್ಕರ ಹುಡುಕಾಟ ಮುಂದುವರೆದಿದೆ. ಪ್ರಶಾಂತ್ ಮತ್ತು ತೇಜಸ್ ಅಂತ. ದೊಡ್ಡೇರಿ ಫಾರ್ಮ್ ಹೌಸ್ನಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ನಕಲಿ ಔಷಧಿ ಪತ್ತೆಯಾಗಿದ್ದು, ಈ ಫಾರ್ಮ್ ಹೌಸ್ನ ಮೂಲ ಕೂಡ ಗೊತ್ತಾಗಿದೆ. ಶರಿಯಪ್ಪ ಆತ ತಮಿಳುನಾಡು ಮೂಲದವರು, ಅವ್ರಿಗೆ ಸೇರಿದಂತಹ ಜಮೀನು ಇದು. ನವೀನ್ ಎಂಬುವರು ಶರಿಯಪ್ಪರಿಂದ ಲೀಸ್ಗೆ ಪಡ್ಕೊಂಡಿರ್ತಾರೆ. ನವೀನ್ ಸ್ನೇಹಿತ ಪ್ರಶಾಂತ್ ಅಂದರೆ ಈ ಪ್ರಕರಣದ ಕಿಂಗ್ ಪಿನ್ ಈ ಫಾರ್ಮ್ ಹೌಸನ್ನು ನೋಡ್ಕೊಳ್ತಾ ಇದ್ದ. ಈತ ಬೆಂಗಳೂರು ಮೂಲದವನು, ಈತ ಫಾರ್ಮಸಿಸ್ಟ್ ಆಗಿದ್ದಾನೆ. ಹಾಗಾಗಿನೇ ನಕಲಿ ಔಷಧಿ ದಂಧೆಯನ್ನು ಈತ ಎಗ್ಗಿಲ್ಲದೆ ನಡೆಸ್ತಾ ಇದ್ದ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರ ಕೈವಾಡ ಹೇಗಿದೆ ಅನ್ನೋದೆಲ್ಲವೂ ಕೂಡ ಬಯಲಿಗೆ ಬರ್ತಾ ಇದೆ. ಆರೋಗ್ಯ ಸಚಿವರು ಕೂಡ ಇದನ್ನು ನಾವು ಗಂಭೀರವಾಗಿ ಪರಿಗಣಿಸಿದ್ದೀವಿ ಅಂತ ಹೇಳ್ತಾ ಇದ್ರು. ಅದರ ಜೊತೆಗೆ ಕಿಂಗ್ ಪಿನ್ ಪ್ರಶಾಂತ್ ಇದ್ದಾನಲ್ಲ, ಆತನ ಒಂದಷ್ಟು ಮಾಹಿತಿ ಲಭ್ಯವಾಗಿದೆ. ಬೆಂಗಳೂರು ಮೂಲದವನು, ಫಾರ್ಮಸಿಸ್ಟ್ ಅನ್ನೋದು. ಇದರ ಹೊರತಾಗಿ ಏನಾದರೂ ಡೀಟೇಲ್ಸ್ ಗೊತ್ತಾಗಿದೆಯಾ? ಪೊಲೀಸ್ ಮೂಲಗಳಿಂದ ಏನಾದರೂ ಮಾಹಿತಿ ಸಿಗ್ತಿದೆಯಾ? ಮಧುಶ್ರೀ, ಖಂಡಿತ ಇಡೀ ದೇಶ ಹಾಗೂ ರಾಜ್ಯವ ಬೆಚ್ಚಿ ಬೀಳುವಂತ ಒಂದು ನಕಲಿ ಔಷಧಗಳ ತಯಾರಿಸುವಂತ ಜಾಲವನ್ನ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲಾ ತಾವರೆಕೆರೆ ಪೊಲೀಸರು ಜೊತೆಗೆ ಡ್ರಗ್ ಕಂಟ್ರೋಲ್ ಅಧಿಕಾರಿಗಳ ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನು ನಡೆಸಿ ಈಗ ಸುಮಾರು 6 ಕೋಟಿ ಮೌಲ್ಯದ ನಕಲಿ ಔಷಧಿಗಳನ್ನು ಕೂಡ ಈಗ ವಶಕ್ಕೆ ಪಡೆದಿರುವಂತದ್ದು ಬೆಂಗಳೂರು ಹೊರವಲಯದ ದೊಡ್ಡೇರಿ ಗ್ರಾಮದ ಬಳಿಯಂತ ಫಾರ್ಮ್ ಹೌಸ್. ಬಹಳ ಪ್ರಮುಖವಾಗಿ ಈ ಒಂದು ಫಾರ್ಮ್ ಹೌಸ್ ತಮಿಳುನಾಡು ಮೂಲದ ಶರಿಯಪ್ಪ ಅಂತ ಅವರು ಈ ಒಂದು ಜಮೀನನ್ನು ಇರುವಂತದ್ದು. ಅವರ ಹೆಸರಲ್ಲಿ ಕೂಡ ಸದ್ಯದ ಮಟ್ಟಿಗೆ ಇರುವಂತದ್ದು. ಅದನ್ನ ನವೀನ್ ಎಂಬಾತ ಲೀಸಿಗೆನ್ನ ಪಡೆದುಕೊಂಡು ಅಲ್ಲಿ ಒಂದು ಫಾರ್ಮ್ ಹೌಸ್ ಅನ್ನು ಕೂಡ ಮಾಡ್ಕೊಂಡಿದ್ದ. ಬಹಳ ಪ್ರಮುಖವಾಗಿ ಇಡೀ ಪ್ರಕರಣದ ಕಿಂಗ್ ಪಿನ್ ಅಂದ್ರೆ ಬೆಂಗಳೂರು ಮೂಲದ ಪ್ರಶಾಂತ್ ಅಂತ. ಈತ ಫಾರ್ಮಸಿಸ್ಟ್ ಆಗಿದ್ದು ಬಹಳ ಕಳೆದ ಹಲವು ವರ್ಷಗಳಿಂದಲೂ ಕೂಡ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಈ ಲೀಸ್ ಅನ್ನ ಪಡೆದಿರುವಂತ ನವೀನಿಗೆ ಸಾಕಷ್ಟು ಆತ್ಮೀಯನಾಗಿರ್ತಾನೆ. ಹೀಗಾಗಿ ನಾನೇ ಈ ಒಂದು ಫಾರ್ಮ್ ಹೌಸ್ ಅನ್ನ ನೋಡ್ಕೊಂತೀನಿ ಅಂತ ಹೇಳಿ ಅಲ್ಲಿ ಈ ರೀತಿ ನಕಲಿ ಕಾರ್ಖಾನೆಯನ್ನ ಆ ಫಾರ್ಮ್ ಹೌಸ್ ನ ಒಳಭಾಗದಲ್ಲಿ ನಕಲಿ ಔಷಧಿಗಳನ್ನ ತಯಾರಿಸೋದಕ್ಕೆ ಈ ಒಂದು ಫಾರ್ಮ್ ಹೌಸ್ ಅನ್ನ ಬಳಸ್ಕೊಂಡು ಆತನ ಬಾಮೈದ ಮತ್ತು ಇನ್ನೊಬ್ರು ಅಂದ್ರೆ ತೇಜಸ್ ಅಂತ ಆತ
ಪ್ರಮುಖ ಕಿಂಗ್ ಪಿನ್ ಆಗಿರೋ ಪ್ರಶಾಂತ್ ಅವರ ಬಾಮೈದ ತೇಜಸ್ ಅಂತ, ಮತ್ತೊಬ್ಬ ಪ್ರಬುದೆ ಅಂತ, ಇವರಿಬ್ರು ಕೂಡ ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರದವರು. ಇವರ ಒಂದು ಸಹಾಯದಲ್ಲಿ ಅಲ್ಲಿ ನಕಲಿಯನ್ನ ತಯಾರಿಸ್ತಿರುವಂತದ್ದು ಕೂಡ ಈಗ ತಿಳಿದು ಬಂದಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಭುದೇವ್ ಅವರನ್ನ ಅರೆಸ್ಟ್ ಮಾಡಿದ್ರು, ಜೊತೆಗೆ ತೇಜಸ್ ಅವರನ್ನು ಕೂಡ ವಶಕ್ಕೆ ಪಡ್ಕೊಂಡು ಪೊಲೀಸರು ತೀವ್ರ ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಜೊತೆಗೆ ಈಗಾಗಲೇ ಈ ಪ್ರಕರಣ ಬಯಲಿಗಾಗ್ತಿದ್ದಂತೆ ಪ್ರಶಾಂತ್ ತಲೆಮರೆಸ್ಕೊಂಡಿದ್ದಾನೆ, ಆತನ ಶೋಧ ಕಾರ್ಯಕ್ಕೂ ಕೂಡ ಪೊಲೀಸರು ಮುಂದುವರಿಸಿದ್ದಾರೆ. ಜೊತೆಗೆ ಇದು ಕೇವಲ ಬೆಂಗಳೂರು ಕರ್ನಾಟಕ ಅಲ್ಲ, ಇಡೀ ದೇಶಾದ್ಯಂತಲೂ ಕೂಡ ಈ ಒಂದು ಜಾಲ ಹಬ್ಬಿದೆ. ಈ ನಿಟ್ಟಿನಲ್ಲೂ ಕೂಡ ತನಿಖೆಯನ್ನ ನಡೆಸೋದಕ್ಕೂ ಪೊಲೀಸರು ಮುಂದುವರಿಸಿರುವಂತದ್ದು. ಮುರುಶ್ರೀ, ಧನ್ಯವಾದ ಪ್ರಶಾಂತ್ ತಮ್ಮ ಮಾಹಿತಿಗಾಗಿ.